ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಣ್ಣ ಇದು? ಅವ್ರು ಅಲ್ಲಿ ಫಸ್ಟ್ ನೈಟ್ ಮಾಡ್ಕೋಬಾರ್ದು ಅಂತ ಇಲ್ಲಿ ಕರೆಸಿದ್ರೆ ಇಲ್ಲಿ ಬಂದು ಫಸ್ಟ್ ನೈಟ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಆ ಭೂಮಿಕಾನೇ ಕಾರಣ. ನಾವು ಏನೇ ಪ್ಲಾನ್ ಮಾಡಿದ್ರು ಆ ಭೂಮಿಕಾ ಹಾಳು ಮಾಡ್ತಿದ್ದಾಳೆ. ನಮ್ಮ ಪಾಲಿಗೆ ಅವಳೇ ದೊಡ್ಡ ಶನಿ. ನೆನೆದವರ ಎದುರಲ್ಲಿ ಪೀಡೆ ಪ್ರತ್ಯಕ್ಷ ಆಗೇ ಬಿಡ್ತು. ಅತ್ತೆ ಒಳಗೆ ಬರ್ಬೋದಾ? ಅಯ್ಯೋ ದೇವ್ರೆ, ಇದು ನಿಮ್ಮದೇ ಮನೆ, ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು ಭೂಮಿಕಾ. ಇಲ್ಲ, ನೀವಿಬ್ರು ಏನೋ ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಪರವಾಗಿಲ್ಲ ಬಾ. ಈಗ ಹೇಗಿದ್ದೀರಾ ಅತ್ತೆ? ಪರವಾಗಿಲ್ವಾ? ಹುಷಾರಾಗಿದ್ದೀರಾ? ಟೆಸ್ಟ್ ಎಲ್ಲ ಮುಗೀತಾತೆ? ಹಾಂ, ಎಲ್ಲ ಮುಗೀತು, ಎಲ್ಲ ನಾರ್ಮಲ್ ಆಗಿದೆ. ಮತ್ತೆ ನಿಮ್ಗೆ ಏನಾಗಿತ್ತು ಅತ್ತೆ? ಅದೇ ಹೇಳಿದ್ನಲ್ಲ, ವೀಕ್ನೆಸ್ಸು, ಸ್ವಲ್ಪ ಸುಸ್ತಾಗಿತ್ತು ಅಂತ. ನಾನು ಆವತ್ತೇ ಹೇಳಿದೆ ಇದೆಲ್ಲ ಬೇಡ ಅಂತ. ಆದರೆ ನೀವೇ ವಿನಾಕಾರಣ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿದ್ದು. ವಿನಾಕಾರಣ, ಕರೆಕ್ಟ್. ನಿಮ್ಗೇನು ಆಗೇ ಇರಲಿಲ್ಲ, ಆದರೂ ಆಗಿದೆ ಅಂತ ತೋರಿಸ್ಕೊಂಡ್ರಿ. ಅತ್ತೆ, ಕಾಯಿಲೆ ಬಂದಿರೋರ್ನ ಗುಣಪಡಿಸ್ಬೋದು, ಆದರೆ ಕಾಯಿಲೆ ಬಂದಿರೋರ ಥರ ಆ್ಯಕ್ಟ್ ಮಾಡೋರ್ನ ಹೇಗೆ ಗುಣಪಡಿಸೋಕ್ಕಾಗತ್ತೆ? ಕಷ್ಟ ಅಲ್ವಾ ಅದು? ನೇರ ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾಳೆ. ನನಗೆ ಗೊತ್ತು, ನನ್ನ ಮತ್ತು ಗೌತಮ್ ಅವ್ರನ್ನ ಸಾಧ್ಯವಾದಷ್ಟು ದೂರ ಇಡೋದಕ್ಕೆ ನೀವು ಪ್ರಯತ್ನ ಪಡ್ತಿದ್ರ. ಆದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅತ್ತೆ, ನಾನು ಮತ್ತು ಗೌತಮ್ ಅವರು ಒಂದಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಭೂಮಿಕಾ, ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಿಮ್ಮಿಬ್ಬರನ್ನ ನಾನು ಯಾಕೆ ದೂರ ಮಾಡಲಿ? ಅದರಿಂದ ನನಗೇನು ಲಾಭ? ಅದು ನೀವು ಹೇಳಬೇಕು ಅತ್ತೆ. ನೀವು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ನೋಡ್ತಿರೋದಂತೂ ಸತ್ಯ. ಇಲ್ಲ ಅಂತ ಹೇಳ್ಬೇಡಿ, ಅದನ್ನು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ಭೂಮಿಕಾ, ಗೌತಮ್ ನನ್ನ ಮಗ, ಅವನ ಲೈಫ್ ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸೋದು. ಅಂದಮೇಲೆ ನಾನು ಯಾಕೆ ಹೀಗೆಲ್ಲ ಮಾಡಲಿ? ಅಲ್ಲ, ಹೇಳೋದಕ್ಕೂ ಒಂದು ಅರ್ಥ ಬೇಡವಾ? ಏನು ಡ್ರಾಮಾ ಮಾಡ್ತೀರಾ ಅತ್ತೆ? ಎಷ್ಟೇ ಆದರೂ ಸೀನಿಯರ್ ಆರ್ಟಿಸ್ಟ್ ಅಲ್ವಾ? ಇಂಥ ಡ್ರಾಮಾಗಳು ನೀವು ತುಂಬಾ ಮಾಡಿರ್ತೀರ. ಇದು ನಿಮ್ಗೇನು ಹೊಸ್ತಲ್ವಲ್ಲ? ಭೂಮಿಕಾ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ನೆನಪಿರ್ಲಿ. ನನಗೂ ನನ್ನ ಮಗನ ಮೇಲೆ ಪ್ರೀತಿ ಇದೆ. ಅಷ್ಟೊಂದು ಪ್ರೀತಿ ಇರೋರು ಜೋಸ್ಯನ ಕರೆಸಿ ಯಾಕೆ ಸುಳ್ಳು ಜ್ಯೋತಿಷ್ಯ ಹೇಳಿಸ್ಬೇಕು ಅತ್ತೆ? ಅದು ಯಾವ ಪ್ರೀತಿ ಅಂತ ಸ್ವಲ್ಪ ಹೇಳಿ. ಅಯ್ಯೋ ದೇವ್ರೆ, ಇವಳಿಗಿದೆಲ್ಲ ಗೊತ್ತಾ? ಮಹಾನ್ ಚಾಲಾಕಿ ಇವಳು. ಯಾಕತ್ತೆ ಸುಮ್ಮನಾಗ್ಬಿಟ್ರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕೆ ಹಾಗೆ ಮಾಡಿದ್ರಿ? ಯಾಕೆ ಸುಳ್ಳು ಜ್ಯೋತಿಷ್ಯ ಹೇಳಿಸಿದ್ರಿ? ಅಂಥದ್ದೇನೂ ಇಲ್ಲ ಭೂಮಿಕಾ. ನೀನು ಸುಮ್ಮನೆ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದೆಯಾ. ಒಂದು, ನೀನು ತಪ್ಪು ತಿಳ್ಕೊಂಡಿದ್ಯಾ, ಇಲ್ಲಾಂದರೆ ಯಾರೋ ನಿನಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದು ಯಾರು ಅಂತ ನನ್ನ ಹತ್ರ ಹೇಳು, ನಾನೇ ವಿಚಾರಿಸ್ತೀನಿ. ಅತ್ತೆ, ಯಾರೋ ಮಾತನ್ನ ನಾನು ಯಾಕೆ ಕೇಳಬೇಕು? ಆ ದೇವರು ನನಗೂ ಯೋಚನೆ ಮಾಡೋ ಬುದ್ಧಿ ಕೊಟ್ಟಿದ್ದಾನಲ್ವಾ? ನನಗೂ ಎಲ್ಲ ಅರ್ಥ ಆಗುತ್ತಲ್ವ? ಅತ್ತೆ, ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಾಕು, ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಅದೇನು ಅಷ್ಟು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನೋಡಿ, ನೀವು ಜ್ಯೋತಿಷ್ಯನ ಕರೆಸಿ ಸುಳ್ಳು ಜ್ಯೋತಿಷ್ಯ ಹೇಳಿಸಿದ್ದು ನನಗೆ ಗೊತ್ತು. ಅದರಲ್ಲಿ ಯಾವ ಡೌಟು ಇಲ್ಲ, ಅದು ಪಕ್ಕ ಇದೆ. ಆ ಕೆಲಸ ನೀವೇ ಮಾಡಿಸಿರೋದು ಅಂತ ನನಗೆ ಗೊತ್ತು. ಹಾಗೆ ನಿಮಗೆ ಮೈ ಹುಷಾರಿಲ್ಲ ಅಂತ ಕಥೆ ಕಟ್ಟಿ ನನ್ನ ಮತ್ತೆ ಗೌತಮ್ ಅವ್ರನ್ನ ಚಿಕ್ಕಮಗಳೂರಿಂದ ವಾಪಸ್ ಕರೆಸ್ಕೊಂಡ್ರಿ ಅನ್ನೋದು ನನಗೆ ಗೊತ್ತು. ಅತ್ತೆ, ಪದೇ ಪದೇ ಸುಳ್ಳು ಹೇಳ್ತಿದ್ರೆ ಆ ಸುಳ್ಳು ಸತ್ಯ ಆಗೋಗಲ್ಲ. ಅದು ನಿಮಗೆ ಗೊತ್ತಿರಬೇಕು. ಅಯ್ಯೋ ಅತ್ತೆ, ಯಾಕೆ ಬರ್ತಿದ್ದೀರಾ? AC ಆನ್ ಇದೆಯಲ್ಲ. ಓ, ಸಿಕ್ಬಿದ್ದೆ ಅಂತ ಭಯಕ್ಕ?
ಇಲ್ಲ ಇವಳಿಂದ ತಪ್ಪಿಸ್ಕೊಳಕ್ ಆಗ್ತಿಲ್ಲ ಅನ್ನೋ ಟೆನ್ಷನ್ಗ? ನೋಡಿ, ನೀವು ಸತ್ಯನ ಬಾಯಿ ಬಿಟ್ಟು ಹೇಳದೇ ಇದ್ರು ಸತ್ಯ ಹೇಗೆ ಹೊರಗೆ ಬರ್ತಿದೆ ಅಂತ. ಅತ್ತೆ, ನನಗೆ ಗೊತ್ತು ನೀವೀಗಲ್ಲ ಮುಂಚೆಯಿಂದಾನೂ ಈ ರೀತಿ ಮಾಡ್ಕೊಂಡು ಬರ್ತಿದ್ದೀರಾ ಅಂತ. ಅತ್ತೆ, ನಾನು ಮನ್ಸು ಮಾಡಿದ್ದಿದ್ರೆ ನೀವು ಆಡ್ತಿರೋದು ಡ್ರಾಮಾ ಅಂತ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಬೋದಾಗಿತ್ತು. ಆದರೆ ಅದು ನನ್ನ ಇಂಟೆನ್ಷನ್ ಆಗಿರಲಿಲ್ಲ. ನನ್ನ ಮನಸ್ಸಲ್ಲಿ ಇದ್ದಿದ್ದಿಷ್ಟೆ, ನಾನು ಗೌತಮ್ ಅವರು ಒಂದಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದು ಮಾತ್ರ. ಏನು ಭೂಮಿಕಾ, ನಾನು ಆಗದಿಂದ ನೋಡ್ತಾ ಇದ್ದೀನಿ. ನನ್ನ ಸಿಸ್ಟರ್ ಸುಮ್ಮನಿದ್ದಾರೆ ಅಂತ ಬಾಯಿ ಬಂದಂಗೆ ಮಾತಾಡ್ತಿಲ್ಲ. ಏನು ನಿನ್ನ ಮಾತಿನ ಅರ್ಥ? ಹಾಂ, ನಾವು ಕೆಟ್ಟವರು, ಈ ಮನೇಲಿ ಆಗ್ತಿರೋ ಅನರ್ಥಕ್ಕೆಲ್ಲ ನಾವೇ ಕಾರಣ ಅಂತಲ್ಲ? ಹಾಗಂತ ನಾನೇವಾಗ ಹೇಳಿದೆ ಅಂಕಲ್? ನಾನು ನನ್ನ ಮತ್ತೆ ಗೌತಮ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ. ನೋಡಿ, ನಮ್ಮ ವಿಷಯದಲ್ಲಿ ಯಾರಾದರೂ ತಲೆ ಹಾಕಿದ್ರೆ, ನಮ್ಮನ್ನ ದೂರ ಮಾಡಕ್ ನೋಡಿದ್ರೆ ನಾನು ಸುಮ್ಮನಿರಲ್ಲ. ಅದು ಯಾರೇ ಆಗಿರ್, ಅವ್ರಿಗೆ ಹೇಗೆ ಉತ್ತರ ಕೊಡಬೇಕೋ ಹಾಗೆ ಕೊಡ್ತೀನಿ, ಸ್ಟ್ರಾಂಗ್ ಆಗಿ ಕೊಡ್ತೀನಿ. ಅದನ್ನು ಸಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೀವು ಹಾಸ್ಪಿಟಲ್ ಹೋಗಿ ಬಂದ್ರಲ್ಲ, ಅದರಲ್ಲೇ ಗೊತ್ತಾಗಿರ್ಬೇಕು ಅಂತ ಅನ್ಕೋತೀನಿ. ಸೊ ಪ್ಲೀಸ್, ನಿಮಗೆ ನನ್ನ ಮೇಲೆ ಕೋಪ, ದ್ವೇಷ, ಹಠ ಏನೇ ಇದ್ರು ಅದನ್ನ ಇವತ್ತಿಗೆ ಇಲ್ಲಿಗೆ ಬಿಡೋದು ಒಳ್ಳೆಯದು. ನೋಡಿ, ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಯಾವ ಅನ್ಯಾಯನೂ ಮಾಡಿಲ್ಲ, ಯಾವ ತೊಂದರೆನೂ ಕೊಟ್ಟಿಲ್ಲ. ಮೇ ಬಿ ನಿಮಗಿಷ್ಟ ಇಲ್ಲದೆ ಇದ್ದರೂ ಮಲ್ಲಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದಲ್ಲ, ಆ ಕಾರಣಕ್ಕೆ ನಿಮಗೆ ನನ್ನ ಮೇಲೆ ಕೋಪ ಇನ್ನೂ ಇರಬಹುದು. ಆ ಕೋಪ ಈಗ ದ್ವೇಷ ಆಗಿ ನಿಮ್ಮ ಮನಸ್ಸಲ್ಲಿ ತುಂಬಾ ಆಳವಾಗಿ ಬೇರು ಬಿಟ್ಟಿದೆ. ಪ್ಲೀಸ್, ಅದನ್ನು ಬೇರು ಸಮೇತ ನಿಮ್ಮ ಮನಸ್ಸಿಂದ ಕಿತ್ತಾಕಿ ಅತ್ತೆ. ನಾನು ಅವತ್ತು ಕ್ಷಮೆ ಕೇಳಿದ್ದೆ ಅತ್ತೆ, ಬೇಕಾದರೆ ಇವತ್ತು ಕ್ಷಮೆ ಕೇಳ್ತೀನಿ. ಅದರಿಂದ ನಾನು ಏನು ಕಳ್ಕೊಳ್ಳಲ್ಲ. ಆದರೆ ಇದನ್ನಿಟ್ಕೊಂಡು ನೀವು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ನೀವು ತುಂಬಾ ಕಳ್ಕೊಳ್ಬೇಕಾಗತ್ತೆ. ಸೊ ಪ್ಲೀಸ್, ಇನ್ನು ಮುಂದೆ ನನ್ನ ಮತ್ತು ಗೌತಮ್ ಅವ್ರ ಮಧ್ಯದಲ್ಲಿ ಬರಕ್ಕೆ ನೋಡಬೇಡಿ. ಹಾಗೇನಾದರೂ ಬಂದರೆ ಮುಂದೆ ಆಗೋ ಪರಿಣಾಮನ ನೀವೇ ಎದುರಿಸ್ಬೇಕಾಗತ್ತೆ. ಮತ್ತೆ ಹೇಳ್ತಿದ್ದೀನತ್ತೆ, ನನ್ನ ಮತ್ತೆ ಗೌತಮ್ ಅವ್ರ ಮಧ್ಯದಲ್ಲಿ ಬರಬೇಡಿ. ಹಾಗಾದರೆ ಏನಾಗುತ್ತೆ ಅಂತ ಇಷ್ಟು ದೊಡ್ಡ ಲೆಕ್ಚರ್ ಕೊಟ್ಟಿದ್ದೀನಿ, ಆಮೇಲೆ ನಾನು ಪಾಠ ಮಾಡಿಲ್ಲ ಅಂತ ಹೇಳಿಬಿಡಿ. ಇನ್ನು ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಓಕೆ ಅಂಕಲ್, ಬರಲಾತ್ತೆ? ಇದೇನು ಸಿಸ್ಟರ್, ಇದು ಸುನಾಮಿ ಥರ ಬಂದು ಸುಂಟ್ರಿಗಳು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.